ಶವ ಹೂತಿಟ್ಟ ಕೇಸ್ ರದ್ದತಿಗೆ ನಾವು ಅರ್ಜಿಯನ್ನ ಸಲ್ಲಿಕೆ ಮಾಡಲಿಲ್ಲ. ನಮ್ಮ ಮೇಲಿನ ಎಫ್ಐಆರ್ ರದ್ದು ಕೋರಿ ಕೋರ್ಟ್ ಮೊರೆ. ಅಶ್ವವೇಗ ನ್ಯೂಸ್ಗೆ ವಕೀಲ ಬಾಲನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಿಮರೋಡಿ ಮಟ್ಟಣ್ಣನವರ್ ಪರ ವಕೀಲರ ಹೇಳಿಕೆ ಕೂಡ ಬಂದಿರುವಂತದ್ದು. ಶವ ಹೂತಿಟ್ಟ ಕೇಸ್ ರದ್ದತಿಗೆ ನಾವು ಅರ್ಜಿಯನ್ನ ಸಲ್ಲಿಕೆ ಮಾಡಲಿಲ್ಲ. ನಮ್ಮ ಮೇಲಿನ ಎಫ್ಐಆರ್ ರದ್ದು ಕೋರಿ ಕೋರ್ಟ್ ಮೊರೆಯನ್ನ ಹೋಗಿದ್ದಾರೆ. ಅಶ್ವವೇಗ ನ್ಯೂಸ್ಗೆ ವಕೀಲ ಬಾಲನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಿಮರೋಡಿ ಮಟ್ಟಣ್ಣನವರ್ ಪರ ವಕೀಲರ ಹೇಳಿಕೆ. ದೂರುದಾರರ ವಿರುದ್ಧ ಹಾಕಿದಂತ ಕೇಸ್ ವಾಪಸ್ಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ದೂರುದಾರರಿಗೆ ಎಸ್ಐಟಿಯಿಂದ 9 ನೋಟಿಸ್ ಅನ್ನ ಕೂಡ ಕೊಡಲಾಗಿತ್ತು. ಶವಗಳ ಹೂತಿಟ್ಟ ಕೇಸ್ನಿಂದ ಹಿಂದೆ ಸರಿತಾ ಇಲ್ಲ ಅಂತ ಕೂಡ ಹೇಳಲಾಗಿದೆ. ನಮ್ಮ ಮೇಲಿನ ಎಫ್ಐಆರ್ ನ ರದ್ದು ಕೋರಿ ಕೋರ್ಟ್ ಮೊರೆಯನ್ನ ಹೋಗಿರುವಂತದ್ದು. ಅಶ್ವವೇಗ ನ್ಯೂಸ್ಗೆ ವಕೀಲ ಬಾಲನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ದೂರ್ ಕೊಟ್ಟಿದ್ದು ಈಗ ಪೆಟಿಷನ್ ಹಾಕಿರೋರೆಲ್ಲ ದೂರ್ ಕೊಟ್ಟಿರೋದು ಇದು ಮಿಸ್ರೀಡಿಂಗ್. ಯಾರ ಮಾಧ್ಯಮದಲ್ಲಿ ವಾಪಸ್ ದೂರ್ ಕೊಟ್ಟಿರೋರು ವಾಪಸ್ ತಕೊಳ್ಳಕ್ ಆಗೋದಿಲ್ಲ. ಇದು ಅಫೆನ್ಸ್ ಅಗೇನ್ಸ್ಟ್ ದ ಸ್ಟೇಟ್. ದೂರ್ ಕೊಟ್ಟಿದ್ದು ಚಿನ್ನಯ್ಯ ಜೈಲಲ್ಲಿ ಇದ್ದಾನೆ. ಅವನ್ ಪೆಟಿಷನ್ ಹಾಕಿಲ್ಲ. ದೂರ್ ಕೊಟ್ಟಿದ್ದ ಅವನು ದೂರದಾರ, ಈಗ ಆರೋಪಿ ಆಗಿದ್ದಾನೆ. ಬೇರೆ ಯಾರ ಮೇಲೇನೋ ಬಣ್ಣ ಹಚ್ಚಕ್ ಹೋಗ್ತಾರೆ. ಅವ್ರಿಗೂ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅವ್ರು ಹೋಗಿದ್ದಾರೆ. ಓಕೆ, ಮಾಧ್ಯಮದಲ್ಲಿ ಹೇಳೋ ತರ ಅವ್ರು ಏನೋ ವಾಪಸ್ ಯಾರು ತಗೊಳ್ತಾ ಇಲ್ಲ, ಬೇರೆ ಅವ್ರು ಕೂಡ ವಾಪಸ್ ತಗೊಳ್ತಾ ಇಲ್ಲ. ನಿಮ್ಮನ್ನ ಬಂಧಿಸ್ತೀವಿ ಒಂದು ನೋಟಿಸ್ ಕೊಟ್ಟಿದ್ದಾರೆ, ಅದನ್ನ ಸ್ಟೇ ಕೊಡಿ, ನಮ್ಮನ್ನ ಅದರಿಂದ ಬಿಡುಗಡೆ ಮಾಡಿ ಎಂದು ಕೇಳಿರೋದು. ಕೇಸು ಅದು ಊತ ಹಾಕಿದ್ದು ಸುಳ್ಳು, ಕೊಲೆ ಮಾಡಿದ್ದು ಸುಳ್ಳು, ಅದನ್ನ ವಾಪಸ್ ತಗೊಳ್ತೀವಿ ಎಂದು ಯಾರು ಹೋಗಿಲ್ಲ. ದಿಸ್ ಇಸ್ ಅ ಮಿಸ್ರೀಡಿಂಗ್, information by certain medias. ಬೇಸಿಕ್ ಕಾನೂನು ನಾಲೆಡ್ಜ್ ಇರೋರಿಗೆ ಗೊತ್ತಿದೆ ಯಾರು ಕೋರ್ಟ್ಗೆ ಹೋಗಿದ್ದಾರೆ, ಅವರು ಅದರಿಂದ ಹೊರಗೆ ಬರ್ತಾರೆ. ಈಗ ಮಟನ್ ಅವರು ಕೋರ್ಟ್ಗೆ ಹೋಗಿದ್ದಾರೆ, ವಿಠಲ್ ಹೆಗ್ಡೆ ಹೋಗಿದ್ದಾರೆ, ಅವ್ರು ದೂರದಾರರ ವಿಠಲ್ ಗೌಡ ಅವ್ರು ಯಾರು ದೂರದಾರರಲ್ಲ. ಅವ್ರ ಮೇಲೆ 10 ಸತಿ ನೋಟಿಸ್ ಕೊಡ್ತಾರೆ, ಅದನ್ನ ಸ್ಟೇ ಮಾಡಿ ಅಂತ ಅವ್ರು ಹೋಗಿದ್ದಾರೆ ಕೋರ್ಟ್ಗೆ. ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಎಲ್ಲಿ ಹೋಗ್ಬೇಕು? ಅವ್ರು ಕೋರ್ಟ್ಗೆ ಹೋಗ್ಬೇಕು. ಅವರು ಅದು ದೂರ್ ಕೊಟ್ಟಿದ್ದಲ್ಲ ಸುಳ್ಳು, ಅದನ್ನ ವಾಪಸ್ ತಗೊಳ್ಳಿ ಅಂದ್ರೆ ಒಂದು ಪದನೂ ಅದ್ರಲ್ಲಿ ಇಲ್ಲ. ಆ ತರ ಪೆಟಿಷನ್ ಆಗಿಲ್ಲ. ಈಗ ಮಾಧ್ಯಮದಲ್ಲಿ ಸರ್ಟನ್ ವೆಸ್ಟೆಡ್ ಇಂಟ್ರೆಸ್ಟ್ ಸುಳ್ಳು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಸುಳ್ಳಂತ ಅಲ್ಲ ಸರ್, ನಮಗೆ ಸಿಕ್ಕಿರುವಂತಹ ಮಾಹಿತಿನ ಹೇಳ್ತಾ ಹೋದ್ವಿ. ಅಂದ್ರೆ ನೀವ್ ಹೇಳೋ ಪ್ರಕಾರ ಇವಾಗ ಮಾಸ್ಮನ್ ಚಿನ್ನಯ್ಯ ದೂರ್ ಕೊಟ್ಟಿರೋದು ಅವರಷ್ಟೇ ವಾಪಸ್ ತಗೊಳಕ್ ಸಾಧ್ಯ, ಈ 4 ಜನದ ಕೈಯಲ್ಲಿ ವಾಪಸ್ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇಲ್ಲ ಅಂತ ಹೇಳ್ಬಿಟ್ಟು, ಕರೆಕ್ಟ್? ನೋಡಿ, ಈಗ ಆರೋಪಿಗಳು ಒಂದು ಗುಂಪು, ದೂರುದಾರ ಇನ್ನೊಂದು ಗುಂಪು. ಆರೋಪಿಗಳಿಗೆ ನೋಟಿಸ್ ಕೊಡದೆ ನ್ಯಾಯ ಬೇಕಂತ ಕೇಳಿದವ್ರ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ, ಅದನ್ನ ಕ್ವಾಶ್ ಮಾಡಿ ಎಂದು ಅವ್ರು ಕೋರ್ಟ್ಗೆ ಬಂದಿದ್ದಾರೆ. ಅರ್ಥ ಆಯ್ತಾ? ಈಗ ಆರೋಪಿಗಳು ಯಾರು? ಇವ್ರ ಆರೋಪಿಗಳು ಅದ್ರಲ್ಲಿ. ಇವ್ರು ದೂರದಾರರು ಅಲ್ಲ, ಆರೋಪಿಗಳು ಅಲ್ಲ. ಇವ್ರಿಗೆ ಯಾಕೆ ನೋಟಿಸ್ ಕೊಡ್ತಾರೆ? 9 ನೋಟಿಸ್ ಕೊಟ್ಟಿದ್ದಾರೆ, ಈಗ 10ನೇ ನೋಟಿಸ್ ಇದು. ಯಾರಿಗ್ ನೋಟಿಸ್ ಕೊಡ್ಬೇಕೋ ದೂರದಾರನಿಗೆ ಕೊಡ್ಬೇಕು, ಅವನ್ನೇ ಜೈಲ್ ಕಳ್ಸಿದ್ದಾರೆ. ಯಾರ ಮೇಲೆ ಆರೋಪ ಇದೆ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ. ನ್ಯಾಯ ಬೇಕನ್ನೋರ್ಗೆ ನೋಟಿಸ್ ಕೊಟ್ಟಿದ್ದಾರೆ, ಅವ್ರು ಕೋರ್ಟ್ಗೆ ಹೋಗಿದ್ದಾರೆ. ಅದು ವಾಪಸ್ ಹೆಂಗ್ ತಗೊಳಕ್ ಆಗುತ್ತೆ? ದಟ್ಸ್ ದ ಇಶ್ಯೂ ಮೇಡಮ್. ಈಗ ನಮ್ಮ ವೀಕ್ಷಕರಿಗೆ ಒಂದು ಸ್ಪಷ್ಟನೆಯನ್ನ ಕೊಡೋದಾದ್ರೆ ಯಾವ ರೀತಿಯ ಕೊಡಬಹುದು ಸರ್ ನೀವು? ಅಂದ್ರೆ ಯಾವ ಕೇಸನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಈ 4 ಜನ ಮುಂದಾಗಿರುವಂತದ್ದು ಕ್ಲಿಯರ್ ಕಟ್ ಆಗಿ ಹೇಳೋದಾದ್ರೆ? ಕ್ಲಿಯರ್ ಕಟ್ ಆಗಿ 4 ಜನಕ್ಕೆ ಈಗಾಗಲೇ 9 ನೋಟಿಸ್ ಕೊಟ್ಟಿದ್ದಾರೆ. ಸುಮಾರು 150 ಗಂಟೆ ಎನ್ಕ್ವೈರಿ ಮಾಡಿದ್ದಾರೆ. ಇದು 10ನೇ ನೋಟಿಸು. ಆದ್ರಿಂದ ಆ ನೋಟಿಸ್ ಅನ್ನ ಕ್ವಾಶ್ ಮಾಡಿ ಎಂದು ಅವರು ಕೋರ್ಟ್ಗೆ ಹೋಗಿದ್ದಾರೆ. ಮತ್ತೆ ಅವರು ಅದೇನ್ ಮೊಕದ್ದಮೆ ರಿಜಿಸ್ಟರ್ ಆಗಿದೆ ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ, ಅದನ್ನ ಕ್ವಾಶ್ ಮಾಡಿ ಎಂದು ಕೋರ್ಟ್ಗೆ ಹೋಗಿದ್ದಾರೆ. 3ನೇದು ಮೊಕದ್ದಮೆ ಕಾನೂನು ಪ್ರಕಾರ ನೋಂದಣಿ ಮಾಡಿಲ್ಲ, ಅದನ್ನ ಸರಿಪಡಿಸ್ಬೇಕಂದು ಕೋರ್ಟ್ಗೆ ಹೋಗಿದ್ದಾರೆ. ಅಷ್ಟೇ ವಿಷಯ. ಹಾಗಿದ್ರೆ ಅದ್ರಲ್ಲಿ ದೂರ್ ಕೊಟ್ಟಿದ್ದು ಸುಳ್ಳು, ಅಲ್ಲಿ ಕೊಲೆ ಆಗಿದ್ದು ಸುಳ್ಳು ಅಂತ ಯಾರು ಹೋಗಿಲ್ಲ. ಹಂಗಿದ್ರೆ ಈ ಶವಗಳ ಹೂತಿಟ್ಟಂತಹ ಕೇಸನ್ನ ವಾಪಸ್ ಪಡೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟನೆ ಸಿಕ್ತು ಇದ್ರ ಮುಖಾಂತರ. ಕರೆಕ್ಟ್. ಓಕೆ.